ಎಸ್ ಕೊಂಗಳಿ ಏತ ನೀರಾವರಿ ವಿಚಾರವಾಗಿ ಒಂದು ಬ್ರೇಕಿಂಗ್ ಸ್ಟೋರಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಕೊಂಗಳ್ಳಿ ಏತ ನೀರಾವರಿ ಯೋಜನೆ ವಿಚಾರ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಸ್ ಇಸ್ ಬಿಗ್ ಬ್ರೇಕಿಂಗ್ ಸ್ಟೋರಿ. ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಿಡನ್ಸ್ ನ್ಯೂಸ್ ಜೊತೆ ನಿವೃತ್ತ ಎಂಡಿ ಮಲ್ಲಿಕಾರ್ಜುನ ಗುಂಗೆ ವಿರುದ್ಧ ಬೇಸರದ ಮಾತುಗಳನ್ನಾಡಿರುವಂತದ್ದು. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ನಿವೃತ್ತ ಎಂಡಿ ಬಗ್ಗೆ ಓರ್ವ ಶಾಸಕ ಈ ರೀತಿ ಮಾತನಾಡಿದ್ದಾರೆ. 18 ಕೆರೆಗಳಿಗೆ ನೀರು ತುಂಬಿಸುವಂತಹ ಕೊಂಗಳ್ಳಿ ಯೋಜನೆ ಪೂರ್ಣವಾಗದೆ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಎಂಡಿ ಮನಸ್ಸು ಮಾಡಿದ್ರೆ ಕೆಲಸ ಪೂರ್ಣವಾಗ್ತಾ ಇತ್ತು, ಆದ್ರೆ ಅವರು ಮನಸ್ಸು ಮಾಡ್ಲಿಲ್ಲ. ಹಲವು ಬಾರಿ ಅವರ ಬಳಿ ಹೋಗಿ ಮನವಿಯನ್ನ ಮಾಡಿದ್ದೆ, ಆದರೆ ಅವರ ಕಿವಿ ನನ್ನ ಮಾತನ್ನ ಕೇಳಿಸ್ಕೊಡ್ಲೇ ಇಲ್ಲ ಅಥವಾ ಕೇಳಿಸ್ಕೊಳ್ಳೇ ಇಲ್ಲ. ಬಡ ರೈತ ಕುಟುಂಬದಿಂದ ಬಂದ ರೈತಪ್ಪರರ ಕೆಲಸ ಇಲ್ಲಿ ನಡೀತಾ ಇಲ್ಲ. ಯಾವ ಕಾರಣಕ್ಕಾಗಿ ಕೆಲಸ ಮಾಡ್ಲಿಲ್ಲ ಅಂತ ನನಗೂ ಗೊತ್ತಿಲ್ಲ ಇನ್ನುವೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದೇನೆ. ಯೋಜನೆ ಪೂರ್ಣಗೊಳಿಸುವಂತಹ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಈಗಲಾದ್ರೂ ನನ್ನ ಭಾಗದ 18 ಕೆರೆಗಳ ಊರು ಅಥವಾ 18 ಊರುಗಳ ಕೆರೆಗಳು ನೀರು ತುಂಬಿಸುವಂತಹ ಒಂದು ಕೊಂಗಳಿ ಯೋಜನೆ ಪೂರ್ಣವಾಗಲಿ ಅನ್ನುವಂಥದ್ದು ಶಾಸಕರ ಮನವಿ. ಬನ್ನಿ ಹಿಡನ್ಸ್ ನ್ಯೂಸ್ ಜೊತೆ ಮಾತನಾಡಿದರೆ ಏನ್ ಮಾತನಾಡೋದು ಕೇಳ್ಕೊಂಬಾರ. ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಅವರು ಕೂಡ ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಆ ಕೆಲಸ ಮಾಡ್ಲಿಕ್ಕೆ ನಾನು ನಿರ್ದೇಶನ ಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಕೊಂಗಳಿ ಏತ ನೀರಾವರಿ ಯೋಜನೆ ಅದು ವರ್ಕ್ ಆರ್ಡರ್ ಕೊಟ್ಟಿದ್ದು 2018 ಸೆಪ್ಟೆಂಬರ್ ತಿಂಗಳಲ್ಲಿ. ಸುಮಾರು 5 ರಿಂದ 6 ವರ್ಷ ಆಗಿತ್ತು. 18 ಕೆರೆಗಳು ತುಂಬಬೇಕಾಗಿತ್ತು. 18 ಕೆರೆಗಳು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಕೆರೆಗಳು ಒಂದು ವೇಳೆ ತುಂಬಿದ್ದೆ ಆದ್ರೆ ಬಹುತೇಕ ಸಾಕಷ್ಟು ರೈತರಿಗೆ ಇವತ್ತು ಅದರಿಂದ ಅನುಕೂಲ ಆಗಿತ್ತು. ಎಷ್ಟೋ ಜನ ಹನಿ ನೀರಾವರಿ ಯೋಜನೆ ಹೆಲ್ಪ್ ಆಗ್ತಿತ್ತು, ಬಾವಿಗಳು ಡಿಸ್ಚಾರ್ಜ್ ಆಗ್ತಾ ಇದ್ದು, ಬೋರ್ವೆಲ್ಗಳು ಡಿಸ್ಚಾರ್ಜ್ ಆಗ್ತಾ ಇದ್ದು. ಭಾಳ ರೈತರು ಬಹುತೇಕ ಸುಖದಲ್ಲಿ ಇರ್ತೀರೇನೋ ಅಂತೇಳಿ ನನಗೆ ನೋವಿನಿಂದ ಆ ಪ್ರಶ್ನೆಯನ್ನು ನಾನು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಮತ್ತು ನನಗೆ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ, ನಮ್ಮವರೇ ನನ್ನ ಮತಕ್ಷೇತ್ರದವರೇ KNNL MD ಇದ್ರೂ ಕೂಡ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತಕ್ಕಂಥದ್ದು ನನಗೆ ಭಾಳ ನೋವಿದೆ. ಯಾಕಂದ್ರೆ ಅವರು ನನ್ನ ಮತಕ್ಷೇತ್ರದವರೇ ಭಾಳ ಮುತುವರ್ಜಿ ವಹಿಸಿ ಅದೊಂದು ಕೆಲಸ ಕಂಪ್ಲೀಟ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದಂಥವ್ರು, ರೈತರ ಕಷ್ಟ ಸುಖಗಳು ನೋಡಂಥವ್ರು. ಯಾಕೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ನಾನು ಸಾಕಷ್ಟು ಸಲ ಅವ್ರಿಗೆ ಹೋಗಿ ಮನವಿ ಮಾಡೀನಿ, ಸರ್ ಆ ಕೆಲಸ ಕಂಪ್ಲೀಟ್ ಮಾಡಿಕೊಡ್ರಿ, ನನ್ನ ರೈತರಿಗೆ ನೀರು ಕೊಡ್ರಿ. 18 ಕೆರೆಗಳು ತುಂಬರ ಸಾವಿರಾರು ಎಕರೆ ಅಷ್ಟು ಸಾವಿರಾರು ರೈತರಿಗೆ ಸಹಾಯ ಆಗ್ತಕ್ಕಂಥದ್ದು ನಾನು ಸಾಕಷ್ಟು ಹೇಳಿದ್ರು ಕೂಡ ಯಾಕೆ ಅವ್ರು ಮಾಡಿಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅದಕ್ಕಾಗಿ ನಾನು ಮತ್ತೆ ವಿಶೇಷವಾಗಿ ನಾನು ಚುಕ್ಕೆ ಗುರುತಿನ ಪ್ರಶ್ನೆ ಮುಖಾಂತರ ಅದರ ಬಗ್ಗೆ ಸಾಕಷ್ಟು ಸರ್ಕಾರದ ಗಮನ ಸೆಳೆದಿದ್ದೀನಿ. ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಮಂಗಳೂರಿನ ಏನು ಗುತ್ತಿಗೆದಾರರ ಅವರಿಗೆ ನಿರ್ದೇಶನ ಕೊಟ್ಟು ಆದಷ್ಟು ಜಲ್ದಿ ಆ ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇನ್ನೂ 4-6 ಸಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೋಗಿ ಈಗೇನು KNLನ ನೂತನ MD ಅವ್ರ ಬಳಿ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಆ ಕಾಮಗಾರಿ ಆದಷ್ಟು ಶೀಘ್ರದೊಳಗೆ ಮುಗಿಸಿ ಎಲ್ಲ ಕೆರೆಗಳು ತುಂಬತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಶಿವಕುಮಾರ್ ಅವರ ಗಮನಕ್ಕೆ ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಅವರು ಕೂಡ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಆ ಕೆಲಸ ಮಾಡ್ಲಿಕ್ಕೆ ನಾನು ನಿರ್ದೇಶನ ಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ.